ಈ ಅರ್ಧದ್ದನ್ನು ಅದಕ್ಕೆ ಹಾಕಬೇಕು, ಸೂಪರ್ ಆಗ್ತದೆ. ಹೆಲೋ ಫ್ರೆಂಡ್ಸ್, 2-3 ದಿವಸ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೇನೆ. ಮಂಗಳೂರಿಗೆ ಹೋಗ್ಲಿಕ್ಕಿತ್ತು, ಅಲ್ಲಿ ಒಂದು ಫಂಕ್ಷನ್ ಇತ್ತು. ಅಲ್ಲಿಂದ ಬಂದ ಮೇಲೆ ಸಂಡೇ ಫಂಕ್ಷನ್ ಇದ್ದದ್ದು. ಸೊ ಅಲ್ಲಿಂದ ಬಂದ ಮೇಲೆ ಮಂಡೇ ಅಮ್ಮ ಬಂದಿದ್ರು. ಅವರಿಗೆ ಇಲ್ಲಿ ಟ್ಯೂಸ್ಡೇ ಇಲ್ಲಿ ಒಂದು ಫಂಕ್ಷನ್ ಇತ್ತು. ಒಬ್ಬರು ತೀರಿ ಹೋಗಿದ್ರು, ಅವ್ರದ್ದು ವೈಕುಂಠ ಸಮಾರಾಧನೆ ಹೇಳ್ತಾರೆ ಅದಿತ್ತು. ಸೊ ಅದೆಲ್ಲ ಆಗಿ ನಿನ್ನೆ ರಾತ್ರಿ ಅಮ್ಮ ಹೋದರು. ಹಾಗೆ ನಾನು ವ್ಲಾಗ್ಸ್ ಎಲ್ಲ ಎಂತ ಸಹ ಮಾಡ್ಲಿಕ್ಕೆ ಹೋಗಿರಲಿಲ್ಲ. ಜಸ್ಟ್ ಸುಮ್ಮನೆ ಚಿಲ್ ಮಾಡ್ತಾ ಇದ್ದೆ. ಮತ್ತು ಸ್ವಲ್ಪ ಬೇರೆ ಕೆಲಸ ಎಲ್ಲ ಇತ್ತು, ಅದೆಲ್ಲ ಕಂಪ್ಲೀಟ್ ಮಾಡ್ತಾ ಇದ್ದೆ. ಸೊ ಇವತ್ತು ಬುಧವಾರ, ಇವತ್ತು ನಾನು ವ್ಲಾಗ್ ಮಾಡ್ತಾ ಇದ್ದೇನೆ. ಬೆಳಿಗ್ಗೆ ತೊಮೆದ ಕೆಲಸ ಎಲ್ಲ ಆಯ್ತು, ಅಂದರೆ ಅಡಿಗೆ ತಿಂಡಿ ಅದೆಲ್ಲ ಆಯಿತು. ಪಲಾವ್ ಮತ್ತು ಸಲಾಡ್ ಮಾಡಿದ್ದೆ, ಮತ್ತು ಟೊಮೆಟೊ ಸಾರು ಮತ್ತು ತೊಂಡೆಕಾಯಿ ಪಲ್ಯ ಅದೆಲ್ಲ ಮಾಡಿ ಎಲ್ಲ ಆಯಿತು. ಇನ್ನೇನಿದ್ರೆ ಸಹ ಜಸ್ಟ್ ಕ್ಲೀನಿಂಗ್ ಕೆಲಸ ಮತ್ತು ತಿಂಡಿ ತಿನ್ನಬೇಕು. ಮತ್ತೊಂದು ಸ್ವಲ್ಪ ನಂದು ಪರ್ಸ್ನಲ್ ಕೆಲಸಗಳೆಲ್ಲ ಉಂಟು, ಅದನ್ನೆಲ್ಲ ಮಾಡಿ ಸಾರಿಗೆ ಜಿಗ್ಜ್ಯಾಗ್ ಫಾಲ್ಸ್ ಎಲ್ಲ ಹಾಕ್ಲಿಕ್ಕೆ ಉಂಟು, ಅದನ್ನು ಮಾಡಬೇಕು. ಸೊ ಇವತ್ತಿನ ದಿವಸ ಹೇಗೆ ಹೋಗ್ತದಂತ ನೋಡುವ. ಈಗಿನ್ನೂ ಸ್ಟಾರ್ಟ್ ಆಗೋದಷ್ಟೇ. ನಂದು ಆಲ್ಮೋಸ್ಟ್ ಎಲ್ಲ ಕೆಲಸ ಎಲ್ಲ ಆಗಿದೆ, ಅದರದ್ದೆಂತ ಟೆನ್ಷನ್ ಇಲ್ಲ. ಬಟ್ಟೆ ಒಗಿಲಿಕ್ಕೆ ಹಾಕಿದ್ದೇನೆ. ಸ್ವಲ್ಪ ಬಲೆ ಕಸ ಎಲ್ಲ ಇದ್ದರೆ ನೋಡಿ ತೆಗಿಬೇಕು. ಮತ್ತು ಬಾಗಿಲೆಲ್ಲ ಒಂಥರ ಧೂಳಾಗೆ ಆಗಿದೆ, ಅದನ್ನೆಲ್ಲ ಸ್ವಲ್ಪ ಒರೆಸ್ಬೇಕಷ್ಟೇ. ಎಂತ ಎಲ್ಲ ರುಟೀನ್ ಕೆಲಸಗಳು. ನೋಡಿ, ಪಲಾವಿನೊಂದು ಸ್ವಲ್ಪ ಉಂಟು, ಅದೀಗ ನಾನು ತಿಂದು ಖಾಲಿ ಮಾಡ್ತೇನೆ. ಮತ್ತು ಸಲಾಡ್, ತೊಂಡೆಕಾಯಿ ಪಲ್ಯ. ನಿನ್ನೆ ತುಂಬ ಎಳತ್ತು ತೊಂಡೆಕಾಯಿ ಸಿಕ್ಕಿತ್ತು. ಸೊ ಅದನ್ನು ತಗೊಂಡು ಬಂದು ಪಲ್ಯ ಮಾಡಿದೆ. ಮತ್ತು ನಮ್ಮದು ಟೊಮ್ಯಾಟೊ ಸಾರು. ಇದು ನಾನು ಟೊಮ್ಯಾಟೊ ಸಾರಿನ ಪುಡಿ ಮತ್ತು ಟೊಮ್ಯಾಟೊವನ್ನು ಒಟ್ಟಿಗೆ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿದ್ದು. ಅದು ಟೇಸ್ಟ್ ಉಂಟಲ್ಲ, ಟೊಮ್ಯಾಟೊವನ್ನು ಬೇಯಿಸ್ಕೊಳ್ಳೋದು, ಆಮೇಲೆ ಸಾರಿನ ಪುಡಿ ಹಾಕೋದು, ಹುಣಸೆ ಹುಳಿ, ಮತ್ತೊಂಚೂರು ಕೊತ್ತಂಬರಿ ಸೊಪ್ಪು ಉಂಟಲ್ಲ, ಅದರ ದಂಟು ಉಂಟಲ್ಲ, ಅದನ್ನು ಮಿಕ್ಸಿಗೆ ಹಾಕಿ ಎಲ್ಲವನ್ನು ಸಹ ಹಾಕಿ ಅರಿಬೇಕು. ಆಮೇಲೆ ನಾವು ಉಪ್ಪು ಹುಳಿ ಬೆಲ್ಲ ಎಲ್ಲ ಹಾಕಿ ಬೇಳೆ ಹಾಕಿ ಸ್ವಲ್ಪ ಟೊಮ್ಯಾಟೊದು ಪೀಸ್ ಮಾಡಿ ಸಹ ಹಾಕಬೇಕು, ಅದು ಒಳ್ಳೆಯದಾಗ್ತದೆ. ಈ ಅರ್ಧದ್ದನ್ನು ಅದಕ್ಕೆ ಹಾಕಬೇಕು, ಸೂಪರ್ ಆಗ್ತದೆ. ನಿಮಗೆ ಖಾರ ಬೇಕಿದ್ರೆ, ಜಾಸ್ತಿ ಖಾರ ಬೇಕಿದ್ರೆ ಒಂಚೂರು ಖಾರದ ಪುಡಿ ಸಹ ಹಾಕ್ಕೊಳ್ಬೋದು. ನಾನು ಹೀಗೆ ಮಾಡಿದ್ದು ಈ ಸಲ ಡಿಫ್ರೆಂಟಾಗಿ, ಒಳ್ಳೆಯದಾಗಿದೆ. ತೊಂಡೆಕಾಯಿ ಪಲ್ಯದೊಟ್ಟಿಗೆ ಇನ್ನೂ ಸಹ ಒಳ್ಳೆಯದಾಗ್ತದೆ. ಇನ್ನು ಮಧ್ಯಾಹ್ನಕ್ಕೊಂದು ಕುಚ್ಚಿಲನ್ನ ಮಾಡುವ ಅಂತೇಳಿದ್ದೇನೆ, ಅದನ್ನು ಮತ್ತೆ ಇಡೋದು. ಈಗ ಫಸ್ಟ್ ಬೇರೆ ಎಲ್ಲ ಕೆಲಸ ಮಾಡಿಕೊಡೋದು. ಗಂಟೆ ಕರೆಕ್ಟ್ 9 ಗಂಟೆ ಆಗಿದೆ. ಸೊ ಇಷ್ಟರೊಳಗೆ ನಂದೆಲ್ಲ ಅಡುಗೆ ಎಲ್ಲ ಆಗಿರ್ತದೆ. ಆ್ಯಕ್ಚುಲಿ 7:15 ಆಗಿರ್ತದೆ. ಮತ್ತೇನಿದ್ರು ಹೊರಗಿದ್ದ ಕೆಲಸಗಳು. ನಾನು ತಿಂಡಿ ತಿಂದು ಮತ್ತೆ ಸಿಗ್ತೇನೆ. ಇದೊಂದು ಹೊರಗೆದ್ದು ಗ್ರಿಲ್. 2 ದಿವಸಕ್ಕೊಂದ್ಸಲ ಕ್ಲೀನ್ ಮಾಡಿದರೆ ಸಹ ಇಲ್ಲ, ಫುಲ್ ಧೂಳಾಗಿರ್ತದೆ. ಎಷ್ಟು ಕ್ಲೀನ್ ಮಾಡಿದ್ರೆ ಅಷ್ಟೇ. ಆದರೆ ಒರೆಸ್ಬೇಕಲ್ಲ, ಒರೆಸದಿದ್ದರೆ ಅದೇ ಧೂಳು ಒಳಗೆ ಬರ್ತದೆ. ಹಾಗೆ 2 ದಿವಸಕ್ಕೊಂದ್ಸಲ ಹೀಗೆ ನನ್ನ ಹತ್ರ ಒಂದು ಗ್ಲವ್ಸ್ ಇದುಂಟು, ಅದರಲ್ಲಿ ನಾನು ಒರೆಸ್ತಾ ಇರ್ತೇನೆ. ಕುತ್ಕೊಂಡು ನಾವು ಇದನ್ನು ಕಂಪ್ಲೀಟ್ ಮಾಡುವ. ಇದಕ್ಕೆ ಪಿಂಕ್ ಕಲರ್ ಹಾಕಬೇಕು, ಅದನ್ನು ಮುಗಿಸುವ. ತುಂಬ ದಿವಸ ಆಯಿತು.
ವೈಟ್ ಸಹ ಹೈಲೈಟ್ ಆಗ್ತದೆ, ಈ ಪಿಂಕ್ ಕಲರ್ ಸಹ ಒಳ್ಳೆ ಹೈಲೈಟ್ ಆಗ್ತದೆ. ಅದೆಲ್ಲ ಕಂಪ್ಲೀಟ್ ಆದಮೇಲೆ ಚಂದ ಕಾಣ್ತದೆ. ಆಗ ನೋಡಬೇಕು. ಆಮೇಲೆ ಇದನ್ನೊಂದು ಗ್ರೇ ವಾಲಿಗೆ ಹಾಕಬೇಕು. ಆಗ ಉಂಟಲ್ಲ ಇದು ಇನ್ನೂ ಸಹ ಚಂದ ಕಾಣ್ತದೆ. ಗ್ರೇ ಅಥವಾ ಬೇಜ್ ವಾಲಿಗೆ, ಆಫ್ ವೈಟಿಗೆ ಅಷ್ಟು ಚಂದ ಕಾಣೋದಿಲ್ಲ. ಬೇಜ್ ಕಲರ್ ಒಂಥರ ಬಿಸ್ಕೆಟ್ ಕಲರ್ ಇರ್ತದಲ್ಲ, ಆ ವಾಲಲ್ಲಿ ಇದನ್ನು ಹಾಕಿದರೆ ತುಂಬ ಚಂದ ಕಾಣ್ತದೆ. ಫಸ್ಟ್ ವೈಟ್ ಹಾಕ್ಕೊಂಡು ಅದರ ಮೇಲೆ ನೋಡಿ ಹೀಗೆ ಕಲರ್ ಹಾಕಿದರೆ ತುಂಬ ಬ್ರೈಟ್ ಕಾಣ್ತದೆ. ಅದೇ ನಾವು ಸೀದಾ MDF ಬೋರ್ಡ್ ಮೇಲವೇ ಕಲರ್ ಹಾಕಿದರೆ ಉಂಟಲ್ಲ, ಆ ಕಲರ್ ಬ್ರೈಟ್ ಆಗಿ ಬರುವುದೇ ಇಲ್ಲ, ಅದು ಆ್ಯಕ್ಚುಯಲ್ ಕಲರ್ ಕಾಣುವುದೇ ಇಲ್ಲ. ಅದಕ್ಕೆ ನಾವು ಯಾವಾಗ ಸಹ ವೈಟ್ ಕಲರ್ ಹಾಕಬೇಕು, ಇಲ್ಲದಿದ್ದರೆ ಜೆಸ್ಸು ಹಾಕಿ ಆಮೇಲೆ ಹೀಗೆ ಕಲರ್ ಹಾಕಬೇಕು, ಅದು ಸಹ ಚಂದ ಕಾಣ್ತದೆ. ಈಗ ಇದು ಒಂದು ಕೋಟ್ ಡ್ರೈ ಆಗಲಿ, ಅಷ್ಟರವರೆಗೆ ನಾವು ಈ ಬಾರ್ಡರಿಗೆಲ್ಲ ಹಾಕೊಳ್ಳುವ. ಸ್ವಲ್ಪ ಜಾಸ್ತಿ ತಗೊಂಡು ಹಾಕಿದರೆ ಅದು ಎಲ್ಲ ಕಡೆ ಕವರ್ ಆಗ್ತದಲ್ಲ, ಚಂದ ಕಾಣ್ತದೆ. ಇಲ್ಲದಿದ್ದರೆ ಅದು 2-3 ಕೋಟ್ ಕೊಡಬೇಕಾಗ್ತದೆ. ಇವತ್ತೇನ ಕೆಲಸದವ್ರದ್ದು ಸಹ ಎಲ್ಲ ಸೌಂಡೇ ಇಲ್ಲ. ಇಲ್ಲದ್ರೆ ಇಲ್ಲಿ ಒಂದು ಮನೆ ಕಾಣ್ತದಲ್ಲ, ಅದಿನ್ನೂ ಸಹ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಲಿಲ್ಲ. ಮೋಸ್ಟ್ಲಿ ಇಂಟೀರಿಯರ್ ವರ್ಕ್ ಎಲ್ಲ ಆಗ್ತುಂಟು ಕಾಣಬೇಕು. ಅವ್ರದ್ದೆಲ್ಲ ಡ್ರಿಲ್ಲಿಂಗ್ ಇದ್ದು ಇದ್ರದ್ದೆಲ್ಲ ಸೌಂಡ್ ಕೇಳ್ತಿತ್ತು. ಇವತ್ತಿನ್ನೂ ಸಹ ಶುರುವಾಗಲಿಲ್ಲಪ್ಪ. ಆಲ್ಮೋಸ್ಟ್ 1 ಇಯರ್ ಆಗ್ತಾ ಬಂತು. 1 ಇಯರ್ ಅಲ್ಲ, ಅದಕ್ಕಿಂತ ಜಾಸ್ತಿ ಆಯಿತು. ಆದರೆ ಸಹ ಮನೆ ಮುಗಿಯುವುದಿಲ್ಲ. ಕಲರ್ ಶೇಡ್ಸ್ ಕೊಡುವ, ಆಗ ಅದು ಲೋಟಸ್ ಇದು ಇದರದ್ದು ಮುಗ್ಗಿನಾಗಿ ಕಾಣ್ತದೆ. ವೈಟ್ ಕಲರ್ ತಗೊಂಡ್ಬರ್ತೇನೆ. ಹೇಗೆ ಕಾಣ್ತುಂಟಂತ ಹೇಳಿ. ಪ್ಲೈನ್ ಬ್ಲ್ಯಾಕ್ ಇದು ಪಿಂಕಿಗಿಂತ ಹೀಗೆ ಮಾಡಿದರೆ ಒಂಥರ ಟೆಕ್ಸ್ಚರ್ ಕೊಟ್ಟಾಗೆ ಕಾಣ್ತದೆ, ಚಂದ ಕಾಣ್ತದೆ. ಇನ್ನು ಇದಕ್ಕೆ ಮಿರರ್ಸ್ ಇಡ್ತಾನೆ. ಇಷ್ಟೇ ಸಾಕು, ಇನ್ನು ಜಸ್ಟ್ ಮಿರರ್ಸ್ ಇಟ್ಟರೆ ಆಯಿತು. ಅಲ್ಲಿಗೆ ಮುಗೀತದೆ ನಂದು ಕೆಲಸ. ಈಗ ಮಿರರ್ಸ್ ಎಲ್ಲ ಯಾವುದಂತೇಳಿ ಸೆಲೆಕ್ಟ್ ಮಾಡಬೇಕು. ಅದನ್ನು ತಗೊಂಡು ಬರ್ತೇನೆ ಮಿರರ್ಸ್. ಇದನ್ನೆಲ್ಲ ಇಲ್ಲಿಟ್ರೆ ಚೆಂದ ಕಾಣ್ತದೆ. ಆಮೇಲೆ ಇದನ್ನು ಇಲ್ಲಿಡುವ, ಚೆಂದ ಕಾಣ್ತದೆ. ಇದೆರಡನ್ನು ಇಟ್ಕೊಳ್ಳುವ, ಮತ್ತೆ ಬೇರೆದು ಡಿಸೈಡ್ ಮಾಡುವ. ಅಂದರೆ ಅದು ಸಾಕಾಗ್ತದಾ ಇಲ್ವಾ ಅಂತ ನೋಡಬೇಕಲ್ಲ.
ಆಯ್ತು ಈಗ. ಇನ್ನು ಸೈಡ್ ಬಾರ್ಡರಿಗೆ ಮತ್ತು ಇಲ್ಲಿ ಯಾವ್ದು ಹಾಕೋದು ಅದೆಲ್ಲ ಡಿಸೈಡ್ ಮಾಡುವ. ಇದು ನನಗೆ ಗೊತ್ತುಂಟು, ಈಗ ಹಾಕ್ತೇನೆ ನಾನು. ಇದೀಗ ಮಿರರ್ಸ್ ಎಲ್ಲ ಇಟ್ಟಾದ ಮೇಲೆ ನಾನು ನಿಮಗೆ ತೋರಿಸ್ತೇನೆ. ಇನ್ನು ಬಾರ್ಡರ್ಸಿಗೆ ಮಿರರ್ಸ್ ಹಾಕಿದರೆ ಇದು ವಾಲ್ ಹ್ಯಾಂಗಿಂಗ್ ಕಂಪ್ಲೀಟ್ ಆಗ್ತದೆ. ಫೈನಲಿ ಕಂಪ್ಲೀಟ್ ಆಯಿತು. ರಿಯಲ್ ಆಗಿ ನೋಡ್ಬೇಕಾದ್ರೆ ತುಂಬ ಚೆಂದ ಕಾಣ್ತುಂಟು. ನನಗೆ ಕ್ಯಾಮರಾದಲ್ಲಿ ಅಷ್ಟು ಗೊತ್ತಾಗ್ತಾ ಇಲ್ಲ. ಈಗ ಊಟ ಮಾಡುವ. ಗಂಟೆ 1:40 ಆಯ್ತು. ಈಗೆಲ್ಲ ಮಿರರ್ ಎಲ್ಲ ಹಾಕಿ ಆಯಿತು. ಇನ್ನು ಈ ಮಿರರ್ಸಿನ ಮೇಲೆ ಪೇಂಟ್ ಉಂಟಲ್ಲ ಅದನ್ನೆಲ್ಲ ತೆಗಿತೇನೆ. ಎಲ್ಲ ಮಾಡಿದರೆ ಸಾಕ, ಮತ್ತೆ ಕ್ಲೀನ್ ಮಾಡೋದು ಒಂದು ದೊಡ್ಡ ಕೆಲಸ. ಇದೆಲ್ಲ ಕ್ಲೀನ್ ಆದಮೇಲೆ ತೋರಿಸ್ತೇನೆ ಫೈನಲ್ ಲುಕ್ ಹೇಗೆ ಬಂದಿದೆ ಅಂತೇಳಿ. ತುಂಬ ಚೆಂದ ಕಾಣ್ತುಂಟು. ಇದನ್ನೆಲ್ಲ ಅದ್ರ ಬಾಕ್ಸಿಗೆ ಹಾಕಿಡಬೇಕು. ಅದನ್ನೆಲ್ಲ ಅದರ ಪ್ಲೇಸಲ್ಲಿ ಇಟ್ಟು ಮತ್ತೆ ಒಂದು ಟೀ ಕುಡಿಯುವ. ಮೇಲೆ ಹೋಗಿ ಬಟ್ಟೆ ತಗೊಂಡು ಬರಬೇಕು. ಒಂಥರ ಮೋಡ ಈಗ ವೆದರ್ ಯಾಕಂತ ಗೊತ್ತಿಲ್ಲ. ಪುನಃ ಮಳೆ ಉಂಟ. ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಮತ್ತು ನಂದನ್ ಬರ್ತಾನಲ್ಲ, ಅವನಿಗೆ ಓದಲಿಕ್ಕೆ ಟೇಬಲ್ ಬೇಕಲ್ಲ. ನನಗಿನ್ನು ನವೆಂಬರ್ ನಾಳ್ದು ಮಂಡೆಯಿಂದ ಎಕ್ಸಾಮ್ ಸ್ಟಾರ್ಟ್ ಆದರೆ ಮತ್ತು May 25 ಸಹ ಸ್ವಲ್ಪ ದಿವಸದ್ದು ಡಿಫ್ರೆನ್ಸಲ್ಲಿ ಬರೀ ಎಕ್ಸಾಮ್. ನನ್ನ ಖಜಾನೆ ಇಲ್ಲಿರುವುದು. ಎಷ್ಟು ಚೆಂದ ಕಾಣ್ತುಂಟು. ಇನ್ನು ಇದಕ್ಕೊಂದು ಹಿಂದೆ ಸಿಕ್ಕಿಸ್ಲಿಕ್ಕೆ ಮಾಡ್ತೇನೆ. ಆಮೇಲೆ ಒಂದು ಕಡೆ ಎಲ್ಲಿಯಾದರೂ ಹಾಕಿ ನೋಡ್ತೇನೆ. ಎಷ್ಟು ಚೆಂದ ಆಗಿದೆ ಅಲ್ಲ. ನನಗೆ ಇಂಥದ್ದೆಲ್ಲ ಮಾಡಲಿಕ್ಕೆ ತುಂಬ ಖುಷಿ. ಎಂಬ್ರಾಯ್ಡ್ರಿ ಎಲ್ಲ ಇರ್ತದಲ್ಲ, ಅಂಥದ್ದೆಲ್ಲ ಮಾಡಲಿಕ್ಕೆ, ಇಂಥದ್ದು ಮಾಡಲಿಕ್ಕೆ, ಕ್ರಾಫ್ಟ್ ಇದ್ದೆಲ್ಲ
ನಾಳೆಗೆ ಎಂತ ತಿಂಡಿ? ನಾಳೆ ಚಪಾತಿ ಮಾಡ್ತೇನೆ. ಚಪಾತಿಗೆ ಎಂತ ಗ್ರೇವಿ ಮಾಡೋದು ನೋಡಬೇಕು. ನಿನ್ನೆ ನನಗೆ ಲಿಪ್ಪನ್ ಆರ್ಟ್ ಮಾಡಿ ವಿಡಿಯೋ ಎಂಡ್ ಮಾಡ್ಲಿಕ್ಕೆ ನೆನಪೇ ಇಲ್ಲ. ಇವತ್ತು ನೋಡ, ಇದೊಂದು ಸಾರಿ ಉಂಟು, ನಾನು ಅದೇ ಬ್ಲೌಸ್ ಹೊಲಿಲಿಕ್ಕೆ ಕೊಟ್ಟಿದ್ದೇನೆ ಹೇಳಿದೆ ಅಲ್ಲ, ಇದರದ್ದು ಸೈಡ್ ಹೊಲಿದು ಫಾಲ್ಸ್ ಎಲ್ಲ ಹಾಕಬೇಕು. ಹಾಗೆ ಅದನ್ನು ಮಾಡುವ. ಲೈಟ್ ಹೋಗಿದೆ ಅಂತ. ಫಾಲ್ಸ್ ಹಾಕುವ ಈಗ ಬೇಗ ಅಲ್ಲಿಗೆ ಇದ್ರದ್ದು ಕೆಲಸ ಮುಗೀತದೆ. ನಾನು ಆದರೆ ಇನ್ನೊಂದ್ರದ್ದು ಫಾಲ್ಸ್ ತರಬೇಕಲ್ಲ, ಆಗ ನಾನು ಹೋಗಿ ತಗೊಂಡು ಬರ್ತೇನೆ. ಗೊಂಡೆ ನೂಲು ಟ್ಯಾಸಲ್ಸ್ ಹಾಕಲಿಕ್ಕೆ, ಅದನ್ನು ಹಾಕಿದರೆ ಇನ್ನೂ ಸಹ ಚೆಂದ ಕಾಣ್ತದೆ. ಆಯ್ತು, ಇನ್ನೊಂದು ಸ್ವಲ್ಪ ಉಂಟು. ಇದೊಂದಾದರೆ ಮತ್ತು ಬ್ಲೌಸ್ ಸಿಕ್ಕಿದ ಕೂಡಲೇ ಸಾರಿ ಉಡ್ಬೋದು. ಮತ್ತು ಅದರದ್ದು ಕುಚ್ಚು ನೋಡ್ತೇನೆ, ಒಂದು ಸಿಂಪಲಾಗಿ ಎಂತಾದರೂ ಡಿಸೈನ್ ನೋಡಿ ಹಾಕ್ತೇನೆ. ರೆಡ್ ಕಲರ್ ಅಲ್ಲ ಇದರ ಬ್ಲೌಸ್, ರೆಡ್ ಕಲರ್. ಸೊ ಹಾಗೆ ಏನಾದರೂ ಹಾಕ್ತೇನೆ. ಸೊ ಇದಾಗಿತ್ತು ನಂದು ಇವತ್ತಿದ್ದು ವ್ಲಾಗ್, ಅಂದರೆ ನಿನ್ನೆ ಮತ್ತು ಇವತ್ತಿದ್ದು ಸೇರಿಸಿ. ಸೊ ಇದಿಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ಅಷ್ಟರವರೆಗೆ ಟೇಕ್ ಕೇರ್, ಬಾಯ್ ಬಾಯ್.